ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಮೊನ್ನೆ ಅಂದ್ರೆ ನವೆಂಬರ್ 1ರಂದು ಆಂಧ್ರ ಪ್ರದೇಶದಲ್ಲಿರುವ ವೆಂಕಟೇಶ್ವರ ದೇವಾಲಯದಲ್ಲಿ ಕಾಲ್ತುಳಿತವಾಗಿ ಸುಮಾರು 10 ಮಂದಿ ದಾರುಣ ಅಂತ್ಯ ಕಂಡ ಘಟನೆಯೊಂದು ನಡೆಯಿತು. ಸಾಲದಕ್ಕೆ ಈ ದುರಂತಕ್ಕೆ ಗಣ್ಯಾತಿ ಗಣ್ಯರು ಮಾತ್ರವಲ್ಲ, ಇಡೀ ದೇಶವಾಸಿಗಳು ಮರುಕಾಪಟ್ಟಿದ್ರು. ಏಕಾದಶಿಯಾಗಿದ್ರಿಂದ ವೆಂಕಟೇಶ್ವರನ ದರ್ಶನ ಪಡೆಯುವುದಕ್ಕೆ ಅಂತ ಅಪಾರ ಪ್ರಮಾಣದಲ್ಲಿ ಭಕ್ತರಾದಂಡು ಆಗಮಿಸಿ ದರ್ಶನಕ್ಕಾಗಿ ಸರದಿ ಸಾಲಿನಲ್ಲಿ ನಿಂತು ತಮ್ಮ ಅವಕಾಶಕ್ಕಾಗಿ ಕಾದು ಕುಳಿತಿದ್ರು. ಆದ್ರೆ ಅದೇನಾಯ್ತು ಏನೋ, ಇದ್ದಕ್ಕಿದ್ದಂತೆ ನೂಕುನುಗ್ಗಲು ಉಂಟಾಯಿತು. ಮಕ್ಕಳು ವೃದ್ಧರೆನ್ನದೆ ಸಿಕ್ಕವರ ಮೇಲೆ ನೆರೆದಿದ್ದ ಜನ ನೂಕಿ ಮುನ್ನುಗ್ಗತೊಡಗಿದ್ರು. ನೋಡುತ್ತಲೇ ಏನಾಗ್ತಾ ಇದೆ ಅನ್ನೋ ಅರಿವು ಬರುವುದರೊಳಗಾಗಿ ಸುಮಾರು 10 ಮಂದಿ ಕಾಲ್ತುಳಿತಕ್ಕೆ ಸಿಲುಕಿ ದಾರುಣ ಅಂತ್ಯ ಕಂಡ್ರು. ನಿಜಕ್ಕೂ ತಿರುಪತಿ ತಿಮ್ಮಪ್ಪನ ಸನ್ನಿಧಿಯಲ್ಲಿ ಕಳೆದ ವರ್ಷ ಸಂಭವಿಸಿದ್ದ ಕಾಲ್ತುಳಿತ ದುರಂತದಂತೆಯೇ ಈ ವೆಂಕಟೇಶ್ವರನ ಕ್ಷೇತ್ರದಲ್ಲಿಯೂ ಸಂಭವಿಸಿಬಿಡ್ತು. ಈ ಕಾಲ್ತುಳಿತಕ್ಕೆ ಕಾರಣವೇನು ಎಂಬುದರ ಕುರಿತು ಈಗಲೂ ಪ್ರಾಥಮಿಕ ತನಿಖೆ ನಡೆಯುತ್ತಲೇ ಇದೆ. ಆದರೆ ಆ ದುರಂತಕ್ಕೆ ಕಾರಣವೇ ಬೇರೆ ಎಂದು ಮತ್ತೊಂದಷ್ಟು ವರ್ಗ ಮಾತನಾಡಿಕೊಳ್ತಿದೆ. ಅಷ್ಟಕ್ಕೂ ದುರಂತ ನಡೆದ ದೇವಾಲಯವೇ ಆಂಧ್ರ ಪ್ರದೇಶದಲ್ಲಿನ ಸುಪ್ರಸಿದ್ಧ ಕ್ಷೇತ್ರವಾದ ಕಾಕುಳಂ ವೆಂಕಟೇಶ್ವರ ಸ್ವಾಮಿ ಕ್ಷೇತ್ರ. ಈ ದೇವಾಲಯ ನಿರ್ಮಾಣದ ಹಿಂದೆ ಒಂದು ರೋಚಕ ಕಥೆಯೊಂದಿದೆ. ಅಷ್ಟಕ್ಕೂ ಈ ದೇವಾಲಯದ ಹಿನ್ನೆಲೆ ಏನು, ಕಾಲ್ತುಳಿತ ಸಂಭವಿಸಿದ್ದಾದ್ರೂ ಯಾಕೆ ಅನ್ನೋದನ್ನ ಈ ಸಂಚಿಕೆಯಲ್ಲಿ ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಕಾಕುಳಂನ ಪ್ರಸಿದ್ಧ ದೇವಾಲಯವೇ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ. ನವೆಂಬರ್ 1ರಂದು ನಡೆಯುತ್ತಿದ್ದ ಕಾರ್ತೀಕ ಮಾಸದ ಏಕಾದಶಿ ಹಬ್ಬದ ಸಂಭ್ರಮದಲ್ಲಿದ್ದ ಭಕ್ತಾದಿಗಳು ಅಳೆತೆಗೂ ಮೀರಿ ದೇವಸ್ಥಾನದಲ್ಲಿ ಜಮಾವಣೆಗೊಂಡಿದ್ರು. ಸರತಿ ಸಾಲಿನಲ್ಲಿ ಬಂದು ಪೂಜೆ ನೆರವೇರಿಸ್ತಾ ಇದ್ದ ವೇಳೆ ಇದ್ದಕ್ಕಿದ್ದಂತೆ ಕಾಲ್ತುಳಿತ ಸಂಭವಿಸಿದೆ. ಆದ್ರೆ ಕಾಲ್ತುಳಿತಕ್ಕೆ ನಿಖರ ಕಾರಣವೇನು ಅನ್ನೋದು ಇನ್ನೂ ಸ್ಪಷ್ಟವಾಗಿಲ್ಲ. ಸುಮಾರು 50ಕ್ಕೂ ಹೆಚ್ಚು ಮಂದಿ ಈ ಘಟನೆಯಲ್ಲಿ ಗಾಯಗೊಂಡಿದ್ರೆ 10 ಮಂದಿ ದಾರುಣವಾಗಿ ಸಾವನ್ನಪ್ಪಿದ್ರು. ಕೆಲವೊಂದಿಷ್ಟು ವರದಿಗಳ ಪ್ರಕಾರ ಹಾಗೂ ಅಲ್ಲಿ ನೆರೆದಿದ್ದ ಭಕ್ತಾದಿಗಳ ಆರೋಪ ಏನಂದ್ರೆ, ದೇವಸ್ಥಾನದಲ್ಲಿ ಸರಿಯಾದ ವ್ಯವಸ್ಥೆ ಮಾಡಿರಲಿಲ್ಲ ಅನ್ನೋ ಆರೋಪಗಳು ಕೇಳಿ ಬಂದ್ವು. ಹೆಚ್ಚಿನ ಪ್ರಮಾಣದಲ್ಲಿ ಭಕ್ತರು ಆಗಮಿಸುವ ನಿರೀಕ್ಷೆ ಇದ್ದರೂ ದೇವಸ್ಥಾನದ ಬಳಿ ಸೂಕ್ತ ಭದ್ರತಾ ವ್ಯವಸ್ಥೆಗಳನ್ನ ಮಾಡಿರಲಿಲ್ಲ ಎಂಬುದು ಭಕ್ತರ ಅಳಲು. ಏನೇ ಆರೋಪಗಳಾದ್ರೂ ದುರ್ಘಟನೆಯೊಂದು ನಡೆದು ಬಿಟ್ಟಿದೆ. ರಾಜ್ಯದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಘಟನೆಗೆ ಆಘಾತ ವ್ಯಕ್ತಪಡಿಸಿದ್ದರಲ್ಲದೆ ಗಾಯಾಳುಗಳಿಗೆ ಸೂಕ್ತ ಚಿಕಿತ್ಸೆ ನೀಡುವ ಭರವಸೆಯನ್ನು ನೀಡಿದ್ದಾರೆ. ಸಾಲದಕ್ಕೆ ಮೃತರ ಕುಟುಂಬಕ್ಕೆ ಸಂತಾಪ ಸೂಚಿಸಿ ಸಹಾಯ ಹಸ್ತವನ್ನ ನೀಡಿದ್ದಾರೆ. ಮೊದಲಿಗೆ ಈ ಕಾರ್ತೀಕ ಮಾಸದ ಏಕಾದಶಿಯ ವಿಶೇಷತೆಗಾಗಿ ಕಾಕುಳಂ ದೇವಾಲಯಕ್ಕೆ ಸುಮಾರು 25,000ಕ್ಕೂ ಅಧಿಕ ಮಂದಿ ಬೀಡು ಬಿಟ್ಟಿದ್ರು. ಆದರೆ ಈ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದ ಸಾಮರ್ಥ್ಯ 2ರಿಂದ 3,000ದಷ್ಟು ಮಾತ್ರ. ಪ್ರತಿ ಶನಿವಾರ ಈ ದೇವಸ್ಥಾನಕ್ಕೆ ಸರಿಸುಮಾರು 1,000 ಮಂದಿ ಆಗಮಿಸುತ್ತಾರೆ. ಇನ್ನುಳಿದ ದಿನ ಸರಾಸರಿ 100ರಿಂದ 500 ಮಂದಿ ಭಕ್ತರು ಆಗಮಿಸುತ್ತಾರೆ. ಆದ್ರೆ ಏಕಾದಶಿ ಬಂದಿದ್ದು ಶನಿವಾರದ ಕಾರಣ ನಿರೀಕ್ಷೆಗೂ ಮೀರಿ ಬರೋಬ್ಬರಿ 25,000 ಭಕ್ತರು ಆಗಮಿಸಿದ್ರು. ಸೂಕ್ತ ವ್ಯವಸ್ಥೆಗಳು ಕಲ್ಪಿಸದ ಕಾರಣ, ಸರಿಯಾದ ನಿರ್ವಹಣೆ ಮಾಡದ ಕಾರಣ ಕಾಲ್ತುಳಿತ ಸಂಭವಿಸಿದೆ ಎಂಬುದು ಮೇಲ್ನೋಟಕ್ಕೆ ಆರೋಪವಾಗಿದೆ. ಶ್ರೀಕಾಕುಳಂ ಜಿಲ್ಲೆಯ ಕಾಶಿಬುಗ್ಗ ಪಟ್ಟಣದಲ್ಲಿರುವ ಈ ಪುರಾತನವಾದ ದೇವಸ್ಥಾನವು ಆಂಧ್ರ ಪ್ರದೇಶದ ಪ್ರಮುಖ ವೈಷ್ಣವ ದೇವಸ್ಥಾನಗಳಲ್ಲಿ ಒಂದಾಗಿದೆ. ಈ ಆಲಯಕ್ಕೆ ಕಾರ್ತೀಕ ಮಾಸದಲ್ಲಿ ಭೇಟಿ ನೀಡುವುದು ಬಹಳ ಮಂಗಳಕರ ಎನ್ನಲಾಗುತ್ತೆ. ಇದಲ್ಲದೆ ಭಕ್ತರು ಈ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಆಚರಣೆಗಳನ್ನು ಮಾಡಲು ಬರುತ್ತಾರೆ. ಮುಖ್ಯವಾಗಿ ಏಕಾದಶಿ ಆಚರಣೆಯ ವೇಳೆಯಲ್ಲಿ ಭಾರೀ ಭಕ್ತರು ಶ್ರೀ ವೆಂಕಟೇಶ್ವರ ಸ್ವಾಮಿಯನ್ನ ದರ್ಶಿಸಲು ದೂರದ ಭಾಗಗಳಿಂದ ಇಲ್ಲಿಗೆ ಬರುತ್ತಾರೆ. ಇನ್ನು ಈ ದೇವಾಲಯ ಯಾಕಷ್ಟು ಫೇಮಸ್ ಆಗಿದೆ, ಈ ದೇವಾಲಯದ ಹಿನ್ನೆಲೆ ಆದ್ರೂ ಏನು ಅನ್ನೋದನ್ನ ಕೆದಕಿದಾಗ ಅಲ್ಲೊಂದು ತಿರುಪತಿ ತಿಮ್ಮಪ್ಪನಿಗೆ ಸೆಡ್ಡು ಹೊಡೆದು ಅದರಂತೆಯೇ ದೇವಾಲಯ ನಿರ್ಮಾಣ ಮಾಡಿದ್ದರ ಹಠ ಕಾಣಿಸುತ್ತೆ. ಈ ದೇವಸ್ಥಾನವನ್ನು 94 ವರ್ಷದ ಹರಿಮುಕುಂದ ಪಾಂಡ ಎಂಬುವರು ನಿರ್ಮಿಸಿರುವಂಥದ್ದು.
ತಿರುಪತಿ ದೇವಸ್ಥಾನದಲ್ಲಿ ತಮಗೆ ಆದ ಅವಮಾನದಿಂದಾಗಿ ಎಲ್ಲರಿಗೂ ಸುಲಭವಾಗಿ ದರ್ಶನ ಸಿಗುವಂತಾಗ್ಲಿ ಎಂಬ ಉದ್ದೇಶದಿಂದ ಹರಿಮುಕುಂದ ಪಾಂಡ ತಮ್ಮ 50 ಎಕರೆ ಜಮೀನಿನಲ್ಲಿ 12 ಎಕರೆಗೂ ಹೆಚ್ಚು ಜಾಗವನ್ನ ದೇವಸ್ಥಾನ ನಿರ್ಮಾಣಕ್ಕೆ ನೀಡಿದ್ದಾರೆ. ಸುಮಾರು 2 ಕೋಟಿ ರೂಪಾಯಿ ಖರ್ಚು ಮಾಡಿ 6 ವರ್ಷಗಳ ಕಾಲ ಶ್ರಮವಹಿಸಿ ಈ ವೆಂಕಟೇಶ್ವರ ದೇವಸ್ಥಾನವನ್ನ ನಿರ್ಮಿಸಲಾಗಿತ್ತು. ಈ ದುರ್ಘಟನೆ ನಡೆಯುವ ಮುನ್ನ ಕೇವಲ 4 ತಿಂಗಳ ಹಿಂದೆ ಅಷ್ಟೇ ಈ ದೇವಸ್ಥಾನ ಉದ್ಘಾಟನೆಗೊಂಡಿತ್ತು. ಅಷ್ಟಕ್ಕೂ ಏನಿದು ತಿರುಪತಿಯಲ್ಲಾದ ಅವಮಾನ, ಆ ಘಟನೆಯಾದ್ರೂ ಏನು ಅನ್ನೋದನ್ನ ಗಮನಿಸಿದ್ರೆ ಅದು ಹರಿಮುಕುಂದ ಪಾಂಡ ಅವರು ಚಿಕ್ಕ ವಯಸ್ಸಿನವರಿದ್ದಾಗ ತಿರುಪತಿಗೆ ಪದೇ ಪದೇ ಹೋಗ್ತಿದ್ರಂತೆ. ಅಲ್ಲಿನ ಅರ್ಚಕರು ಬಹಳ ಸ್ನೇಹಪರರಾಗಿದ್ರು. ಅಲ್ಲದೆ ಅವರಿಗೂ ಅವರ ಕುಟುಂಬಸ್ಥರಿಗೂ ಸ್ನೇಹಿತರಾಗಿದ್ರು. ಉತ್ತಮ ದರ್ಶನ ವ್ಯವಸ್ಥೆ ಸಿಗುವಂತೆ ಮಾಡ್ತಾ ಇದ್ರು. ಆದರೆ ಸುಮಾರು 10 ವರ್ಷಗಳ ಹಿಂದೆ ಹರಿಮುಕುಂದ ಪಾಂಡ ಅಲ್ಲಿಗೆ ಹೋದಾಗ ಬಹಳ ಕಹಿ ಅನುಭವ ಆಯಿತು. ಬಹಳ ಹೊತ್ತು ಸರತಿ ಸಾಲಿನಲ್ಲಿ ನಿಂತ ನಂತರ ದೇವಸ್ಥಾನದ ಒಳಗೆ ಹೋದಾಗ ಅಲ್ಲಿ ನೆರೆದಿರುವ ಸಿಬ್ಬಂದಿ ವರ್ಗದವರು ಹರಿಮುಕುಂದ ಪಾಂಡ ಅವರನ್ನ ಬೇಗನೆ ಹೋಗುವಂತೆ ತಳ್ಳಿದ್ರು. ಇದರಿಂದಾಗಿ ಹರಿಮುಕುಂದ ಪಾಂಡರಿಗೆ ಸರಿಯಾಗಿ ದರ್ಶನ ಸಿಗಲಿಲ್ಲ. ಈ ಅನುಭವವನ್ನು ಹರಿಮುಕುಂದ ಪಾಂಡ ತನ್ನ ತಾಯಿಯೊಂದಿಗೆ ಹಂಚಿಕೊಂಡಾಗ ಅವರು ನಮ್ಮೂರಿನಲ್ಲಿಯೇ ಒಂದು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನವನ್ನ ಏಕೆ ನಿರ್ಮಿಸಬಾರದು, ಆಗ ನಿಮಗೆ ದರ್ಶನ ಸಿಗುತ್ತದೆ ಮತ್ತು ಇತರರಿಗೂ ಅನುಕೂಲವಾಗುತ್ತದೆ ಎಂದು ಸಲಹೆ ನೀಡಿದರು. ಆಗ ನಾವು ದೇವಸ್ಥಾನ ನಿರ್ಮಿಸಲು ನಿರ್ಧರಿಸಿದ್ವು ಎಂದು ಪಾಂಡ ಅವರು ದೇವಾಲಯದ ನಿರ್ಮಾಣ ಹಿಂದಿನ ಕಥೆಯನ್ನ ತಿಳಿಸುತ್ತಾರೆ. ಅಲ್ಲದೆ ತಮ್ಮ ಕುಟುಂಬದ ಉದ್ದೇಶ ತಿರುಪತಿ ದೇವಸ್ಥಾನದಂತೆಯೇ ಅನುಭವವನ್ನ ಭಕ್ತರಿಗೆ ನೀಡುವುದು ಎಂದು ಪಾಂಡ ತಿಳಿಸಿದ್ರು. ಅದಕ್ಕಾಗಿಯೇ ಮುಖ್ಯ ದೇವರ ವಿಗ್ರಹವನ್ನು ತಿರುಪತಿ ವಿಗ್ರಹದಷ್ಟೇ ಎತ್ತರದಲ್ಲಿ ನಿರ್ಮಿಸಲಾಗಿದೆ. ತಿರುಪತಿಯಲ್ಲಿ ನೀಡುವ ಪ್ರಸಿದ್ಧ ಲಡ್ಡು ಪ್ರಸಾದವನ್ನು ಇಲ್ಲಿ ನೀಡುವ ಯೋಜನೆ ಇದೆ ಎಂದು ತಿಳಿಸಿದ್ರು. ಅದರಂತೆಯೇ ತಮ್ಮ 50 ಎಕರೆ ಜಮೀನಿನಲ್ಲಿ 12 ಎಕರೆ 47 ಸೆಂಟ್ಸ್ ಜಾಗವನ್ನ ಶ್ರೀನಿವಾಸ ಹೆಸರಿನಲ್ಲಿ ನೋಂದಾಯಿಸಿ ಬಿಟ್ಟಿದ್ರು. ಸಾಲದಕ್ಕೆ ಪಾಂಡ ಅವರು ಯಾವುದೇ ದೇಣಿಗೆಯನ್ನು ಸ್ವೀಕರಿಸದೆ ತಮ್ಮ ಸ್ವಂತ ಹಣದಿಂದಲೇ ದೇವಸ್ಥಾನವನ್ನ ನಿರ್ಮಿಸಿದ್ದಾರೆ. ಇದರಲ್ಲಿ ತಿರುಮಲದಲ್ಲಿರುವ ಶ್ರೀ ವೆಂಕಟೇಶ್ವರ ಸನ್ನಿಧಾನದಲ್ಲಿರುವ ಶ್ರೀ ವೆಂಕಟೇಶ್ವರ ಮೂರ್ತಿಯ ರೀತಿಯಲ್ಲಿ 9 ಅಡಿ 9 ಇಂಚು ಎತ್ತರದ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಮೂರ್ತಿಯನ್ನು ಪ್ರತಿಷ್ಠಾಪಿಸಲಾಗಿದೆ. 12 ಎಕರೆಯ ಜಾಗದಲ್ಲಿ ತೆಂಗಿನ ಮರಗಳು ಮತ್ತು ಹಣ್ಣಿನ ತೋಟಗಳ ನಡುವೆ ಈ ಸುಂದರ ದೇವಸ್ಥಾನವಿದೆ. 94 ವರ್ಷ ವಯಸ್ಸಾದರೂ ಪಾಂಡ ಅವರು ಬಹಳ ಸಕ್ರಿಯರಾಗಿದ್ದಾರೆ. 12 ಎಕರೆ ವಿಸ್ತೀರ್ಣದಲ್ಲಿರುವ ಈ ದೇವಸ್ಥಾನ ಸಂಕೀರ್ಣದಲ್ಲಿ ಇತರೆ ಸಣ್ಣ ದೇವಾಲಯಗಳು ಇವೆ. ಆದರೆ ನವೆಂಬರ್ 1ರ ದುರಂತದ ಬಗ್ಗೆ ಮಾತನಾಡಿರುವ ಹರಿಮುಕುಂದ ಪಾಂಡ ಅವರು, ಇಂದು ಇಷ್ಟು ಭಕ್ತರು ಬರುತ್ತಾರೆಂದು ನಾನು ನಿರೀಕ್ಷೆ ಮಾಡಿರಲಿಲ್ಲ. ನಾವು ಸುಮಾರು 2,000 ಭಕ್ತರು ಬರುತ್ತಾರೆ ಎಂದು ಅಂದುಕೊಂಡಿದ್ದೆವು. ಆದ್ದರಿಂದ ಪೊಲೀಸರಿಗೆ ಮಾಹಿತಿ ನೀಡಿರಲಿಲ್ಲ ಎಂದು ಕಾಲ್ತುಳಿತ ದುರಂತದ ಬಗ್ಗೆ ಹರಿಮುಕುಂದ ಪಾಂಡ ವಿಷಾದ ವ್ಯಕ್ತಪಡಿಸಿದ್ದಾರೆ. ಈ ಘಟನೆಯ ನಂತರ ಪೊಲೀಸರು ಮತ್ತು ಕಂದಾಯ ಇಲಾಖೆಯ ತಂಡ ದೇವಸ್ಥಾನದ ನಿಯಂತ್ರಣವನ್ನು ವಹಿಸಿಕೊಂಡಿದೆ. ಅಲ್ಲದೆ ಕಾಕುಳಂನ ಶ್ರೀ ವೆಂಕಟೇಶ್ವರ ದೇವಾಲಯ ಇಷ್ಟು ಬೇಗನೆ ಫೇಮಸ್ ಆಗೋದಕ್ಕೆ ಕಾರಣವೇನೆಂದ್ರೆ ಶ್ರೀಕಾಕುಳಂ ಕ್ಷೇತ್ರ ಈಗಾಗಲೇ ನಾನಾ ಪುರಾತನ ಧಾರ್ಮಿಕ ಕ್ಷೇತ್ರ ಅಂತಲೇ ಫೇಮಸ್ ಆಗಿದೆ. ಅಲ್ಲದೆ ಕಾಕುಳಂನಲ್ಲಿರುವ ಪ್ರಸಿದ್ಧ ದೇವಸ್ಥಾನಗಳಲ್ಲಿ ಕೂರ್ಮ ದೇವಾಲಯವು ಬಹಳ ಪ್ರಸಿದ್ಧಿ ಪಡೆದುಕೊಂಡಿದೆ. ಈ ದೇವಾಲಯ ಅಸಾಧಾರಣವಾದ ವಾಸ್ತುಶಿಲ್ಪಕ್ಕೆ ಹೆಸರುವಾಸಿಯಾಗಿದೆ. ಅಲ್ಲದೆ ಅತ್ಯಂತ ಪುರಾತನ ದೇವಸ್ಥಾನವೂ ಹೌದು. ಶ್ರೀ ಮಹಾವಿಷ್ಣುವಿಗೆ ಸಮರ್ಪಿತವಾದ ಈ ಆಲಯವು ಭಾರತದಲ್ಲಿರುವ ವೈಷ್ಣವ ಭಕ್ತರನ್ನು ಬಹಳ ಆಕರ್ಷಿಸುತ್ತದೆ. ಪ್ರತಿ ವರ್ಷ ವೈಶಾಖ ಮಾಸದಲ್ಲಿ ಕೂರ್ಮ ಜಯಂತಿಯಂದು ಬಹಳ ಸಂಭ್ರಮದಿಂದ ದೇವಸ್ಥಾನವನ್ನ ಶೃಂಗರಿಸಿ ಹಬ್ಬವನ್ನು ಆಚರಿಸಲಾಗುತ್ತದೆ. ಈ ಸಮಯದಲ್ಲಿ ಸಾವಿರಾರು ಭಕ್ತರು ಆಲಯಕ್ಕೆ ಸೇರುತ್ತಾರೆ. ಇನ್ನು ಮತ್ತೊಂದು ಫೇಮಸ್ ದೇಗುಲವೆಂದರೆ ಶ್ರೀಕಾಕುಳಂ ಜಿಲ್ಲೆಯ ಅರಸವಳ್ಳಿ ಗ್ರಾಮದಲ್ಲಿರುವ ಪ್ರಸಿದ್ಧವಾದ ಸೂರ್ಯನಾರಾಯಣ ಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನ ಸುಮಾರು 500 ವರ್ಷಗಳಿಗಿಂತ ಪುರಾತನವಾದದ್ದು ಎಂದು ನಂಬಲಾಗಿದೆ. ಕಳಿಂಗ ಪುರಾತನ ಶೈಲಿಯಲ್ಲಿ ಕಂಗೊಳಿಸುತ್ತಿರುವ ಈ ಸೂರ್ಯನಾರಾಯಣ ದೇವಸ್ಥಾನವು ಸೂರ್ಯ ದೇವರಿಗೆ ಸಮರ್ಪಿತವಾಗಿರುವಂಥದ್ದು. ವಿಶೇಷವಾಗಿ ರಥಸಪ್ತಮಿ, ಕಾರ್ತಿಕ ಪೌರ್ಣಿಮೆಯ ಸಮಯದಲ್ಲಿ ವಿಶೇಷವಾದ ಆಚರಣೆ ಹಾಗೂ ಹಬ್ಬಗಳನ್ನ ಜರುಗುತ್ತವೆ. ಈ ಸಂದರ್ಭದಲ್ಲಿ ಸಾವಿರಾರು ಯಾತ್ರಿಕರು ಇಲ್ಲಿ ಬಂದು ಸೇರುತ್ತಾರೆ. ಶ್ರೀಕಾಕುಳಂನಲ್ಲಿರುವ ಮತ್ತೊಂದು ಪ್ರಸಿದ್ಧವಾದ ಹಿಂದೂ ದೇವಸ್ಥಾನವೆಂದರೆ
ಅದು ಶ್ರೀ ಮುಖಲಿಂಗಂ ದೇವಸ್ಥಾನ. ಈ ದೇವಾಲಯವು ಸುಮಾರು 1500 ವರ್ಷಗಳಷ್ಟು ಪುರಾತನವಾದದ್ದು. ಶಿವನಿಗೆ ಸಮರ್ಪಿತವಾದ ಈ ಆಲಯವು 3 ಮುಖಗಳನ್ನ ಹೊಂದಿರುವ ಶಿವಲಿಂಗವನ್ನು ಹೊಂದಿದೆ. ಶಿವರಾತ್ರಿ ಹಬ್ಬದ ಸಮಯದಲ್ಲಿ ಸಾವಿರಾರು ಭಕ್ತರು ಈ ದೇವಸ್ಥಾನಕ್ಕೆ ಬರುತ್ತಾರೆ. ಅಲ್ಲದೆ ಈ ದೇವಾಲಯಗಳಿಗೆ ಭೇಟಿ ನೀಡಲು ಉತ್ತಮ ಸಮಯವೆಂದ್ರೆ ಅದು ಚಳಿಗಾಲದ ಆರಂಭವಂತೆ. ಈ ಸಮಯದಲ್ಲಿ ವಾತಾವರಣವು ಆಹ್ಲಾದಕರವಾಗಿರುವ ಕಾರಣ ಹೆಚ್ಚಿನ ಪ್ರವಾಸಿಗರು ಕಾಕುಳಂ ಕ್ಷೇತ್ರಕ್ಕೆ ಬಂದು ನೆರೆದಿದ್ರು. ಸಾಲದಕ್ಕೆ ತಿರುಪತಿ ತಿಮ್ಮಪ್ಪನಿಗೆ ಸೆಡ್ಡು ಹೊಡೆದು ನಿರ್ಮಿಸಿದಂತಹ ಕಾಕುಳಂ ಶ್ರೀ ವೆಂಕಟೇಶ್ವರನ ಸನ್ನಿಧಿಯನ್ನ ಕಣ್ತುಂಬಿಕೊಳ್ಳೋದಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ಯಾತ್ರಿಕರು, ಪ್ರವಾಸಿಗರು, ಭಕ್ತರು ಒಂದೆಡೆ ಬಂದು ಸೇರಿದ್ರು. ಅಳತೆಗೂ ಮೀರಿದ ಒತ್ತಡದಿಂದಾಗಿ ನೋಡುತ್ತಲೇ ದುರಂತವೊಂದು ಸಂಭವಿಸಿಬಿಟ್ಟಿದೆ. ಅಲ್ಲದೆ ಈ ದುರಂತದ ತರುವಾಯ ಶ್ರೀನಿವಾಸನ ಕೋಪಕ್ಕೆ ಗುರಿಯಾಗಿದ್ದಾರೆ. ಶ್ರೀನಿವಾಸನಂತೆಯೇ ಇಲ್ಲಿಯೂ ಯಥಾ ಪ್ರಕಾರ ಮಾಡಿರೋದು ಅಪಮಾನಿಸಿದಂತಿದೆ. ಇದು ಅಪಚಾರವಾಗಿದೆ ಎಂದು ಹಲವರು ಮಾತನಾಡಿಕೊಂಡಿದ್ದು ಇದೆ. ಅಂತೂ ನಮ್ಮ ನಡುವೆ ನಡೆಯುವ ಕೆಲವೊಂದು ದುರ್ಘಟನೆಗಳಲ್ಲಿ ನಮ್ಮ ತಪ್ಪನ್ನ ಮುಚ್ಚಿಟ್ಟು ದೇವರ ಅಪಚಾರವನ್ನೇ ಹುಡುಕುವ ಕೆಲವು ಮನಸ್ಥಿತಿಗಳಿಗೆ ಮೊಸರಲ್ಲೂ ಕಲ್ಲು ಕಾಣಿಸದೇ ಇರದು. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.